ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಉತ್ತರ ಕರ್ನಾಟಕದ ರೊಟ್ಟಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ರೀ. ಮೊದಲು ಒಂದು ಪಾತ್ರೆಯಲ್ಲಿ 1 ಗ್ಲಾಸು ಮತ್ತು ಅದು ಇನ್ನೊಂದು ಕಾಲು, ಸೊ ಟೋಟಲ್ 1.25 ಗ್ಲಾಸಷ್ಟು ನೀರು ಬಿಸಿ ಮಾಡೋಕೆ ಇಡ್ಬೇಕು ರೀ ಒಲೆ ಮ್ಯಾಗ. ಸೊ ಅದು ನೀರು ಬಿಸಿಯಾಗಿ ಕಳ ಕುದಿಬೇಕು ರೀ. ಕಳ ಕುದ್ರೆ ಅದು ಜಿಗಿ ಬರ್ತೈತೆ ನೋಡಿರಿ. ಕಳ ಕುದಿಯಾಕತ್ತೈತಿ. ಆ ಕಳ ಕುದ್ದಿದ ನೀರನ್ನು ನಾ ಏನು ಹಿಟ್ಟು ಸಾಣಿಸಿ ಇಟ್ಕೊಂಡಿನಲ್ರಿ, ಆ ನೀರನ್ನ ಹಾಕ್ತೀನಿ ರೀ. ಅದಕ್ಕೆ ಜಿಗಿ ಅಂತ ಕರೀತಾರೆ ಹಂಗೆ ಮಾಡಿದ್ರೆ. ಸೊ ನೋಡಿರಿ, ಅದು 3 ಗ್ಲಾಸಷ್ಟು ನಾನು ಹಿಟ್ಟು ಹಾಕ್ಕೊಂಡಿದ್ದೆ ರೀ. ಏನು ನಾನು 1.25 ಗ್ಲಾಸಷ್ಟು ನೀರು ತೊಗೊಂಡಿದ್ನಲ್ರಿ, ಆ ಗ್ಲಾಸಲ್ಲೇ 3 ಗ್ಲಾಸಷ್ಟು ಹಿಟ್ಟು ಹಾಕ್ಕೊಂಡಿದ್ದೆ ರೀ. ಈಗ ಅದನ್ನು ನಿಧಾನವಾಗಿ ಜಿಗಿ ಹಾಕ್ಕೋಬೇಕು ರೀ. ಅಂದ್ರೆ ಎಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೀ ಹಿಟ್ಟು ಜೊತೆ. ಅದಕ್ಕೆ ಜಿಗಿ ಅಂತ ಕರೀತಾರೆ ರೀ. ನೋಡಿರಿ, ಈಗ ಸ್ವಲ್ಪ ನಿಧಾನಕ್ಕಾಗಿ ಕಲಿಸ್ಕೊಳಕತ್ತೀನಿ ರೀ. ಇದು ಕಲಿಸ್ಕೊಂಡ್ಮೇಲೆ ಫುಲ್ಲು ಅದನ್ನು ಒಣ ಹಿಟ್ಟಿಲ್ಲೇ ಅದನ್ನ ಮ್ಯಾಗ ಕವರ್ ಮಾಡ್ಕೋಬೇಕು ರೀ. ಅದು ಕವರ್ ಮಾಡ್ಕೊಂಡ್ರೆ ಅದು ಹದವಾಗಿ ಬರ್ತೈತೆ ರೀ. ಮತ್ತು ಆಮೇಲೆ ಇನ್ನೊಂದು ಏನಕ್ಕೆ ಕವರ್ ಮಾಡ್ಕೋತೀವಿ ಅಂದ್ರೆ ಅದು ಬಿಸಿ ಇರ್ತೈತೆ ರೀ, ಅದು ಮುಟ್ಟಕ್ಕೂ ಆಗೋದಿಲ್ಲ ರೀ. ಹೀಗಾಗಿ 2 ರೀಸನ್ಗೋಸ್ಕರ ಅದನ್ನು ಕವರ್ ಮಾಡ್ಕೋತೀವಿ ರೀ. ಅದನ್ನು ಕವರ್ ಮಾಡಿಕೊಂಡು 2 ನಿಮಿಷ ಬಿಡ್ಬೇಕು ರೀ. ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿತ್ತು ಅಂತ ಸ್ವಲ್ಪ ತೆಗಿಯಾಕತ್ತೀನಿ ರೀ. ಏನು ಭಾಳ ತೆಗ್ದಿಲ್ಲ. ಅದು ನೋಡಿ ಕಲಿಸ್ಕೋಬೇಕು ರೀ ಅದನ್ನ ಈಗ ಚೆನ್ನಾಗಿ. ಫುಲ್ ಅದೇನು ಜಿಗಿ ಇರ್ತೈತಿಲ್ಲ, ಫುಲ್ ಒಣ ಹಿಟ್ಟನ್ನೇ ಮಿಕ್ಸ್ ಆಗ್ಬೇಕು ರೀ. ಅದು ಮಿಕ್ಸ್ ಆದ್ರೆ ಚೆಂದಾಗಿ ರೊಟ್ಟಿ ಬರ್ತಾವೆ ರೀ. ಆಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾದಬೇಕು ರೀ. ಅದನ್ನು ನಾದಿದ್ರೇ ಹಿಟ್ಟು ಚೆಂದಾಗ ಬರ್ತೈತೆ ರೀ. ಭಾರ ಹಾಕಿ ನಾದಬೇಕು ರೀ. ಸುಮ್ಮನೆ ಚಪಾತಿಗೇನು ಭಾರ ಬೇಕಾಗಿಲ್ಲ ರೀ, ಬಟ್ ರೊಟ್ಟಿಗೆ ಭಾರ ಹಾಕಿ ನಾದಬೇಕು ರೀ. ಎಷ್ಟು ಭಾರ ಹಾಕಿ ನಾದ್ತೀರಿ ಅಷ್ಟು ಒಳ್ಳೆಯದು. ಭಾಳ ಭಾರ ಹಾಕಿ ನಾದಬೇಕು ರೀ. ಚೆಂದ ಬರ್ತವೆ ಹಿಟ್ಟು, ಮೆತ್ತಗೆ ಬರ್ತೈತಿ ಹಿಟ್ಟು. ನೋಡಿರಿ, ನಾದ್ಕೊಳಕತ್ತೀನಿ ಇವಾಗ. ಫ್ರೆಂಡ್ಸ್, ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ ಆದಷ್ಟು ಎಲ್ಲರಿಗೂ. ನೋಡಿರಿ ಈಗ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳಕತ್ತೀನಿ ರೀ. ಹಂಗೆ ನಾದ್ಕೋಬೇಕು ರೀ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಒಮ್ಮೆ ಭಾಳಷ್ಟು ನೀರು ಹಾಕ್ಕೊಂಡ್ರೆ ಹಿಟ್ಟು ಬರೋದಿಲ್ಲ ರೀ. ಅದು ರೊಟ್ಟಿ ಸ್ವಲ್ಪ ಹಾಕ್ಕೊಂಡೇ ನಾದ್ಕೋಬೇಕು ರೀ ಅದನ್ನು. ನೋಡಿರಿ, ಸ್ವಲ್ಪ ಹಾಕ್ಕೊಳ್ಳಿ. ನೋಡಿರಿ, ಇವಾಗ ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ದೊಡ್ಡ ರೊಟ್ಟಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಳ್ರಿ. ಸಣ್ಣ ರೊಟ್ಟಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಳ್ರಿ. ಕೆಳಗಡೆ ಒಣ ಹಿಟ್ಟು ಹಾಕ್ಕೋಬೇಕು ರೀ, ಇಲ್ಕಂದ್ರೆ ರೊಟ್ಟಿ ತಿರುಗೋದಿಲ್ಲ ರೀ. ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು ಮ್ಯಾಗ ಒಂದು ಕೈಯಿಂದ ರೊಟ್ಟಿ ಬಡಿಬೇಕು ರೀ, ಒಂದು ಕೈ ಸಪೋರ್ಟಿಗೆ ಇಡ್ಬೇಕು ರೀ. ಯಾಕೆ ಒಂದು ಕೈ ಸಪೋರ್ಟಿಗೆ ಇಡ್ಬೇಕಂತಂದ್ರೆ ಅದು ರೌಂಡ್ ಶೇಪ್ ಬರಲಿ, ಪ್ಲಸ್ ದಂಡಿ ಸೀಳದೇ ಇರಲಿ ಅಂತಂದು ಒಂದು ಕೈಯಲ್ಲೇ ಬಡಿತೀವಿ, ಒಂದು ಕೈ ಹಂಗೆ ಹಿಡ್ದಿರ್ತೀವಿ. ಅದು ಸ್ವಲ್ಪ ದೊಡ್ಡದಾಗೋತಾನೆ ಅಷ್ಟೇ ಒಂದು ಕೈ ಹಿಡ್ದಿರ್ತೀವಿ. ಸ್ವಲ್ಪ ದೊಡ್ಡದಾದ್ಮೇಲೆ 2 ಕೈಲೇ ಬಡಿಲೇಬೇಕು, ಇಲ್ಲಂದ್ರೆ ರೊಟ್ಟಿ ತಿರುಗೋದಿಲ್ಲ. ಈಗ ನೋಡಿರಿ, 2 ಕೈಲೇ ಬಡಿತಿದ್ದೀನಿ. 2 ಕೈಲೇ ರೊಟ್ಟಿ ಬಡಿತಿದ್ದೀನಿ. ಈಗ ಒಂದು ಕೈ ರೊಟೇಟ್ ಆಗುತ್ತೆ ರೀ, ಒಂದು ಕೈ ರೊಟ್ಟಿ ಬಡಿದ್ರೆ ಅದು ರೊಟ್ಟಿ ಹಿಗ್ಗುತ್ತೆ ರೀ. ಇಲ್ಲಾಂದ್ರೆ 2 ಕೈಲೇ ಬಡಿಲಿಲ್ಲ ಅಂದ್ರೆ ರೊಟ್ಟಿ ದೊಡ್ಡ ಆಗೋದಿಲ್ಲ ರೀ. ಅದಕ್ಕೆ 2 ಕೈಲೇ ಬಡಿಬೇಕು ರೀ ರೊಟ್ಟಿನ. ಆಮೇಲೆ ನೋಡಿರಿ, ಅವಾಗ ಸ್ವಲ್ಪ ಕೆಳಗಡೆ ರೊಟ್ಟಿ ಹಿಟ್ಟು ಹಾಕ್ಕೋಬೇಕು ರೀ, ಇಲ್ಕಂದ್ರೆ ಅದು ರೊಟ್ಟಿ ಹಿಗ್ಗೋದಿಲ್ಲ ರೀ, ಅಂದ್ರೆ ರೊಟೇಟ್ ಆಗೋದಿಲ್ಲ ರೀ ರೊಟ್ಟಿ. ಆಮೇಲೆ ದಂಡಿ ಸೀಳ್ತಿರ್ತಾವೆ ರೀ. ಸ್ವಲ್ಪ ಅವಾಗ ನೋಡ್ಕೊಂಡು ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೋಬೇಕು ರೀ ದಂಡಿನ, ಇಲ್ಕಂದ್ರೆ ರೊಟ್ಟಿ ಹರಿದು ಹೋಗ್ಬಿಡ್ತೈತಿ. ಇವಾಗ ನೋಡಿರಿ, ಇಷ್ಟು ದೊಡ್ಡದಾಯ್ತು ರೊಟ್ಟಿ. ಲೈಟಾಗಿ ತಟ್ಟಾಕತ್ತೀನಿ ರೀ ರೊಟ್ಟಿನ ನಾನು. ನೋಡಿರಿ, ಅದು ಲೈಟಾಗಿ ಅಂದರೆ ಸ್ವಲ್ಪ ದಪ್ಪ ಎಲ್ಲೆಲ್ಲಿ ಉಳಿದಿರ್ತೈತೆ ರೀ ಅಂತ ಬಡ್ಕೊಳಕತ್ತೀನಿ. ಆಮೇಲೆ ಹಂಚು ಕಾದತ್ತಿಲ್ಲ ಅಂತ ಚೆಕ್ ಮಾಡ್ಕೊಂಡೆ ರೀ. ನೀವು ಯಾರು ಮನ್ಯಾಗ ದಯವಿಟ್ಟು ಆ ಥರ ಟ್ರೈ ಮಾಡಬೇಡ್ರಿ. ನಮಗೆ ಅಭ್ಯಾಸ ಇರೋದ್ರಿಂದ ನಾನು ಆ ಥರ ಟ್ರೈ ಮಾಡಾಕತ್ತೀನಿ. ವೆಯ್ಟ್ ಮಾಡಾಕತ್ತೀನಿ ರೀ ಹಂಚು ಕಾಯಲಿ ಅಂತಂದು. ಸೊ ಹಂಚು ಕಾದ್ರೇ ಅದು ರೊಟ್ಟಿ ಚೆಂದ ಬೇಯ್ತಾವೆ, ಇಲ್ಕಂದ್ರೆ ರೊಟ್ಟಿ ಬೇಯೋದಿಲ್ಲ ರೀ. ಅದಕ್ಕೆ ವೆಯ್ಟ್ ಮಾಡಾಕತ್ತೀನಿ ಹಂಚು ಕಾಯಲಿ ಅಂತಂದೇ. ನೋಡಿರಿ, ಇವಾಗ ಒಂದು ಸೆಕೆಂಡ್ ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ.
ಹಂಚು ಕಾಯಲಿ ಅಂತಂದು. ಈಗ ಹಂಚು ಕಾದೈತಿ, ರೊಟ್ಟಿ ಹಾಕಕತ್ತೀನಿ ರೀ. ಕೆಳಗಡೆ ಏನು ಹಿಟ್ಟು ಹಾಕಿ ತಟ್ಟಿರ್ತೀನಲ್ಲ ರೀ ರೊಟ್ಟಿನ, ಅದನ್ನು ಮ್ಯಾಲೆ ಹಾಕ್ಬೇಕು ರೀ. ಆಮೇಲೆ ಅದನ್ನು ಮ್ಯಾಲೆ ಹಾಕಿದ್ದು ಅದನ್ನು ನೀರಿಂದ ಫುಲ್ಲು ನೀರು ಹಚ್ಬೇಕು ರೀ ಅದನ್ನು. ಅಂದರೆ ಅದನ್ನು ಯಾಕಂದ್ರೆ ಅದು ಹಿಟ್ಟು ಹಾಕಿ ಬಡ್ದಿರ್ತೀವಲ್ಲ ರೀ, ರೊಟ್ಟಿ ರುಚಿ ಬರೋದಿಲ್ಲ ರೀ. ನೀರು ಹಾಕಿ ಅದನ್ನು ನೀರು ಹಚ್ಚಿದ್ರೆ ಅದು ಫುಲ್ ಹಿಟ್ಟಿಂದು ಇದು ಹೋಗಿಬಿಟ್ಟಿರುತ್ತೆ ರೀ. ಅದಕ್ಕಾಗಿ ನೀರನ್ನು ಹಚ್ಬೇಕು ರೀ ಮೇಲೆ. ಆಮೇಲೆ ವೇಟ್ ಮಾಡತ್ತೀನಿ ರೀ ಬೇಯಲಿ ಅಂತಂದು. ಮತ್ತು ಒಂದು ಸೈಡ್ ಬೇಯ್ದಿದ್ದು ನೋಡಿ ಹೊಳ್ಳಿ ತಿರುಗಿಸಿ ಹಾಕ್ಬೇಕು ರೀ ಅದನ್ನು. ಇವಾಗ ನೋಡಿರಿ ರೊಟ್ಟಿ ಒಂದು ಸೈಡ್ ಬೇಯ್ದೈತೆ ರೀ, ಅದಕ್ಕೆ ಹೊಳ್ಳಿ ಇನ್ನೊಂದು ಸೈಡ್ ಹಾಕಕತ್ತೀನಿ ರೀ ರೊಟ್ಟಿನ. ನೋಡಿರಿ ಇವಾಗ ಬೇಯ್ದೈತೆ ನೋಡಿರಿ ರೊಟ್ಟಿ. ಅದಕ್ಕೂ ಕೆಳಗಿನ ಸೈಡೇನೋ ಬೇಯಲಿ ಅಂತಂದ್ಬಿಟ್ಟು ವೇಟ್ ಮಾಡಾಕತ್ತೀನಿ ರೀ. ನೋಡಿರಿ ಈಗ ರೊಟ್ಟಿ ಬೇಯಾಕತ್ತೈತೆ ರೀ. ಎಲ್ಲೆಲ್ಲಿ ಬೇಯ್ದಿಲ್ಲ ಅಲ್ಲೆಲ್ಲಿ ಸ್ವಲ್ಪ ಗ್ಯಾಸ್ನ ಸಿಮ್ನ ಇಟ್ಕೊಂಡು ಬೇಯಿಸ್ಕೋಬೇಕು ರೀ. ದಂಡಿ ಸ್ವಲ್ಪ ಬೇಯ್ದಿರಲ್ಲ ರೀ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು ರೀ. ಒಳ್ಳೊಳ್ಳೆ ತಿರುಗಿಸ್ಕೊಂಡು ಹಾಕ್ಕೊಂಡು. ಇವಾಗ ನೋಡಿರಿ ನಾನು ಸ್ವಲ್ಪ ದಂಡಿಗೆ ಬೇಯ್ದಿದ್ದಿಲ್ಲ ರೀ, ಹಿಂಗಾಗಿ ಅದನ್ನು ಸ್ವಲ್ಪ ದಂಡಿನ ಪ್ರೆಸ್ ಮಾಡ್ಕೊಂಡು ಬೇಯಿಸಾಕತ್ತೀನಿ ರೀ. ನೋಡಿರಿ ಬೇಯಿಸಾಕತ್ತೀನಿ ಇವಾಗ. ರೊಟ್ಟಿ ಫೈನಲಿ ರೆಡಿ ಆಯಿತು. ಸವಿಯಲು ಸಿದ್ಧ ರೊಟ್ಟಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.